ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಪ್ರತಾಪ್ ಅವ್ರನ್ನ ನೋಡೋದಕ್ಕೆ ಅವ್ರ ತಂದೆ ತಾಯಿ ಒಳಗಡೆ ಬಂದಿದ್ರಲ್ವ. ಬಂದಾಗ ಆ ಒಂದು ಎಮೋಷ್ನಲ್ ಆಗಿದ್ರು ತುಂಬಾ. ಆವಾಗ ಅವ್ರ ತಂದೆಯವರು ನನ್ನ ಮಗ ಏನೇ ತಪ್ಪು ಮಾಡಿದ್ರು ಕೂಡ ಕ್ಷಮಿಸಿ ಅಂತ ಹೇಳಿ ಅಡ್ಡ ಬಿದ್ದು ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಕ್ಷಮೆ ಕೇಳಿದ್ರಲ್ಲ. ಆ ಒಂದು ಇದಕ್ಕೆ ತುಂಬ ಕಮೆಂಟ್ಸ್ ಬಂದಿದ್ದಾವೆ. ಯಾವ ಥರ ಕಮೆಂಟ್ಸ್ ಇದ್ದಾವೆ ಅಂತ ಹೇಳಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಬನ್ನಿ. ಪರಿಶುದ್ಧ ಪ್ರೀತಿ ಕೊಡೋದು ಅಂದರೆ ಅಪ್ಪ ಅಮ್ಮ, ಅಂದರೆ ಇಲ್ಲಿ ಪರಿಶುದ್ಧ ಪ್ರೀತಿ ಕೊಡೋದು ಅದು ಅಪ್ಪ ಅಮ್ಮ ಮಾತ್ರ ಅಂಥೇಳಿ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ನೋಡಿ, ನೀವು ಈ ಜಗತ್ತಲ್ಲಿ ಪರಿಶುದ್ಧ ಪ್ರೀತಿ ಯಾರು ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಮಕ್ಕಳು ತಂದೆ ತಾಯಿನ ಎಷ್ಟೇ ದ್ವೇಷ ಮಾಡಿದರೂ ಕೂಡ ಅವರಿಂದ ಮಾತ್ರ ಬರೋದು ಪರಿಶುದ್ಧವಾದ ಪ್ರೀತಿ ಮಾತ್ರ ಅಂತಲೇ ಹೇಳ್ಬೋದು. ಆ ಒಂದು ಪರಿಶುದ್ಧ ಪ್ರೀತಿ ತಂದೆ ತಾಯಿ ಹತ್ರ ಮಾತ್ರ ಸಿಗೋದು ಎಲ್ರಿಗೆ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಲೈಫಲ್ಲಿ ಯಾರೇ ಕೈ ಕೊಟ್ಟರೂ ಕೂಡ ಎಲ್ರಿಗೂ ಆಗೋದು ಪೇರೆಂಟ್ಸ್ ಮಾತ್ರ. ಅದಕ್ಕೆ ಪೇರೆಂಟ್ಸ್ನ ಯಾವಾಗಲೂ ಕೂಡ ಚೆನ್ನಾಗಿಟ್ಕೊಳ್ಳಿ ಅಂಥೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಪೇರೆಂಟ್ಸ್ನ ಅಂದರೆ ಅಪ್ಪ ಅಮ್ಮನ ಯಾವತ್ತೂ ಕೂಡ ಯಾರು ಕೂಡ ನೋಯಿಸಬಾರ್ದು, ಜೊತೆಯಲ್ಲೇ ಇಟ್ಕೋಬೇಕು. ಈಗಿನ ಜನ್ರೇಷನ್ನಾಗ ನೀವು ನೋಡ್ತಾ ಇದ್ದೀರಲ್ವ, ತುಂಬ ಜನ ಅಂದರೆ ತುಂಬ ಜನ ಅಪ್ಪ ಅಮ್ಮನ ಮರ್ತೋಗ್ಬಿಡ್ತಾರ. ಅಂದರೆ ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮದುವೆ ಆದರೆ ಹೆಂಡತಿ ಸಿಕ್ಕರೆ ಗಂಡ ಸಿಕ್ಕರೆ ಸ್ವಲ್ಪ ಚೇಂಜ್ ಆಗೋದು ಕೂಡ ನಾವು ಈಗಾಗಲೇ ನೋಡ್ತಾ ಇದ್ದೀವಲ್ವ. ಆವಾಗ ತಂದೆ ತಾಯಿಗೆ ತುಂಬ ನೋವು ಕೊಡ್ತಾರ, ಅವ್ರನ್ನ ಮರ್ತೋಗೇ ಬಿಡ್ತಾರ. ಆದರೆ ತಂದೆ ತಾಯಿಯವರು ಮಾತ್ರ ಯಾವತ್ತಿಗೂ ಕೂಡ ಮಕ್ಕಳನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಈಗ ಯಾರೇ ಕೈ ಕೊಟ್ಟರು ಕೂಡ ಲಾಸ್ಟಿಗೆ ನಮ್ಗೆ ಫ್ಯಾಮಿಲಿಯವ್ರು ಮಾತ್ರ ಸತ್ರು ಕೈ ಕೊಡೋಂಗಿಲ್ಲ ಅಂತಲೇ ಹೇಳ್ಬೋದು. ಯಾವಾಗಲೂ ನಾವು ಏನೇ ಅಡ್ಡದಾರಿ ಹಿಡಿದಾಗ, ಯಾರೇ ಏನೇ ಅಡ್ಡದಾರಿ ಹಿಡಿದಾಗ, ಯಾರು ಏನೇ ತಪ್ಪು ಮಾಡಿದಾಗ ಕೂಡ ಹಿಂಗಲ್ಲ ಹಂಗಂತೇಳಿ ಕೈ ಹಿಡ್ಕೊಂಡು ತಿದ್ದಿ ಕರೆಕ್ಟಾಗಿ ಮಾಡೋದು ಅಪ್ಪ ಅಮ್ಮ ಮಾತ್ರ. ಅದಕ್ಕೆ ಅವರನ್ನು ತುಂಬ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳಿ ಈ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ಎಲ್ಲರೂ ಕೂಡ ತಂದೆ ತಾಯಿ ಜೊತೆಗೆ ಆನಂದವಾಗಿರಿ, ಯಾವಾಗಲೂ ಕೂಡ ಅವರ ಮುಖದಲ್ಲಿ ಯಾವಾಗಲೂ ಒಂದು ಖುಷಿನ ತರಿಸ್ತಾ ಇರಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಪ್ರತಾಪ್ ಅವರು ಗೆಲ್ಲೋದು ಬೇಕಾಗಿಲ್ಲ, ಪ್ರತಾಪ್ ಅವರು ಏನು ಕಳ್ಕೊಂಡಿದ್ರೋ ಅದು ಸಿಕ್ತು, ಅಪ್ಪ ಅಮ್ಮನಿಗಿಂತ ಗಿಫ್ಟ್ ಯಾವುದೂ ಇಲ್ಲ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲೇ ಅಷ್ಟೇ ಅಲ್ಲ, ಎಲ್ಲೇ ಹೋಗಲಿ ಎಲ್ಲೇ ಇದಾಗಲಿ ಅಪ್ಪ ಅಮ್ಮನಿಗಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಇವರು ತುಂಬ ಚೆನ್ನಾಗಿ ಕಮೆಂಟಲ್ಲಿ ಹೇಳಿದಾರ. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಅಲ್ವಾ, ಈ ಒಂದು ಪ್ರಪಂಚದಲ್ಲಿ ಈ ಒಂದು ಜಗತ್ತಲ್ಲಿ ನಮ್ಮವ್ರು ಅಂತ ಹೇಳಿ ಇರೋದು ಅದು ಅಪ್ಪ ಅಮ್ಮ ಮಾತ್ರ ಅಂತಲೇ ಹೇಳ್ಬೋದು. ಆಮೇಲೆ ಅವ್ರಿಗಿಂತ ದೊಡ್ಡ ಗಿಫ್ಟು ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಎಲ್ಲರೂ ಅಪ್ಪ ಅಮ್ಮನ ತುಂಬ ಚೆನ್ನಾಗಿಟ್ಕೊಳ್ಳಿ, ಯಾವಾಗಲೂ ಅವ್ರ ಮುಖದಲ್ಲಿ ಒಂದು ಖುಷಿ ತರಿಸಿ. ಆಮೇಲೆ ನೀವು ಕೂಡ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಒಳ್ಳೆಯದನ್ನು ಮಾಡ್ಕೊತಾ ಹೋಗಿ, ಅದನ್ನೇ ನೋಡಿ ತಂದೆ ತಾಯಿ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಎಷ್ಟು ಮುಗ್ಧ ಮನಸ್ಸುಗಳು ಅಂಥೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಅವ್ರ ಅಪ್ಪ ಅಮ್ಮನ್ನ ತುಂಬ ಜನ ಹೊಗಳಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟು ಮುಗ್ಧ ಮನಸ್ಸುಗಳು ಅಂಥೇಳಿ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ. ಸೊ ನಿಮ್ಗೆ ಈಗಾಗಲೇ ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ ಅವ್ರು ಎಷ್ಟು ಒಳ್ಳೆಯವರಿದ್ದಾರೆ ಅಂಥೇಳಿ. ಆ ಒಳ್ಳೆತನ ಪ್ರತಾಪ್ ಅವ್ರಿಗೆ ಎಲ್ಲಿಂದ ಬಂದಿದೆ ಅಂದ್ಕೊಳ್ತಿದ್ದೀರಾ? ಅವ್ರ ಅಪ್ಪ ಅಮ್ಮನಿಂದನೇ ಅಂಥೇಳಿ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಾಗಿದೆ ಅಂತ ಹೇಳಿ ತಿಳ್ಕೊಳಕತ್ತೀನಿ. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ರೈತರ ಮನಸ್ಸು ಯಾವಾಗಲೂ ಶುದ್ಧವಾಗಿರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರತಾಪ್ ಅವರ ಅಪ್ಪ ರೈತರಲ್ವ, ಹಾಗಾಗಿ ರೈತರ ಮನಸ್ಸು ಯಾವಾಗಲೂ ಶುದ್ಧವಾಗಿಯೇ ಇರುತ್ತೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಅವರು ಹಿಂದೆ ಒಂದು ಮುಂದೆ ಒಂದು ಹೊಟ್ಟೆ ಕಿಚ್ಚು ಮಾತಾಡೋದಾಗಲಿ, ಒಬ್ರದ್ದೊಬ್ರಿಗೆ ಜಗಳ ಹಚ್ಚೋದಾಗಲಿ ಯಾವತ್ತೂ ಮಾಡೋಂಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಶುದ್ಧವಾದ ಮನಸ್ಸು ಅವ್ರದ್ದು ಮಾತ್ರ ಆಗಿರುತ್ತೆ ಅಂತ ಹೇಳಿದಾರಲ್ವ. ಒಂದು ಪ್ರಪಂಚದಲ್ಲಿ ರೈತರಿಗಿಂತ ಶುದ್ಧವಾಗಿರುವ ಮನಸ್ಸು ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಮಕ್ಕಳು ತಪ್ಪು ಮಾಡಿದರೆ ಶಿಕ್ಷೆ ಅಪ್ಪ ಅಮ್ಮನಿಗೇನಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಅವರು ಕ್ಷಮೆ ಕೇಳಿದ್ರಲ್ವ, ಹಾಗಾಗಿ ಈ ಒಂದು ಕಮೆಂಟಲ್ಲಿ ಈ ಥರ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಾತು ಹೇಳಿದರು ಅವರಪ್ಪ, ಮಗನೇ ಈ ಬಿಗ್ ಬಾಸ್ ಆದಮೇಲೆ ನಿನ್ನ ಮನೆಗೆ ಬಾ, ಯಾರು ಏನೇ ಅಂದ್ಕೊಳ್ಳಿ ಅದೆಲ್ಲ ಬಿಡು, ನೀನು ನಮ್ಮ ಮಗ, ನೀನು ನಮ್ಮ ಮನೆಗೆ ಬಾ ಅಂತ ಹೇಳಿ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಈ ಒಂದು ಬಿಗ್ ಬಾಸ್ ಮುಗಿದ ಮೇಲೆ ಪ್ರತಾಪ್ ಅವರು ಮೊದಲು ಮನೆಗೆ ಹೊರಟೋಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಪ್ಪ ಅಮ್ಮನೇ ಮನಸ್ಸಿಂದ ಕರೆದ ಮೇಲೆ ಮಕ್ಕಳು ಹೋಗ್ತಾ ಇರ್ತಾರ. ಅಪ್ಪ ಅಮ್ಮ ಕರೆದಿಲ್ಲ ಅಂದರೂ ಕೂಡ ಹೋಗಲೇಬೇಕು, ಅದೇ ನಮಗಿರೋ ಪ್ರೀತಿ ಅಂತಲೇ ಕಾಣಿಸುತ್ತಾ. ಬಟ್ ಇಲ್ಲಿ ಪ್ರತಾಪ್ ಅವರು ಸ್ವಲ್ಪ ಹಂಗಿಂಗೆ ಆಗಿತ್ತಲ್ವ, ಹಾಗಾಗಿ ದೂರ ಇದ್ದರು. ಬಟ್ ಇವಾಗಂತೂ ಯಾವತ್ತೂ ಕೂಡ ದೂರ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಹಿಂಗೆ ಯಾವಾಗಲೂ ಖುಷಿಯಾಗಿರಲಿ, ಅವ್ರ ಫ್ಯಾಮಿಲಿ ಜೊತೆ ಯಾವತ್ತಿಗೂ ಕೂಡ ಜಗಳ
ಆಗದೆ ಚೆನ್ನಾಗಿರ್ಲಿ ಅಂತ ಹೇಳಿ ನಮ್ಮ ಆಶಯ. ಅಪ್ಪ ಅಮ್ಮನ ಮುಂದೆ ಯಾವುದೂ ಪ್ರೀತಿ ಇಲ್ಲ, ಎಲ್ಲರೂ ಅಪ್ಪ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಪ್ರತಾಪ್ಗೆ ಇದು ಒಂದು ನ್ಯೂ ಜರ್ನಿ, ನಾವು ಎಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಪ್ರತಾಪ್ ಅವ್ರಿಗೆ ಈಗ ಅಪ್ಪ ಅಮ್ಮ ಸಿಕ್ಕಿದಾರಲ್ವಾ, ಈ ಒಂದು ಪ್ರೀತಿ ಸಿಕ್ಕಿದೆ ಅಲ್ವಾ, ಈಗ ಅವ್ರದ್ದು ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಯಾವಾಗಲೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾ ಹೋಗೋಣ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಈಗಿಂದ ಪ್ರತಾಪ್ ಅವ್ರದ್ದು ಲೆವೆಲೇ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಪ್ಪ ಅಮ್ಮ ಪ್ರೀತಿ ಮಾಡ್ತಿದ್ದಾರೆ ಅಂತಂದ್ರೆ ಆ ಮಗನಲ್ಲಿ ಇರುವಂತಹ ಖುಷಿ, ಆ ಒಂದು ಧೈರ್ಯ, ಆ ಒಂದು ಪ್ರೋತ್ಸಾಹ ಮಾಡ್ತಿದ್ದಾರೆ ಅನ್ನೋ ಒಂದು ಮನೋಭಾವ ಎಲ್ಲ ಕೂಡ ಒಂದು ಮಟ್ಟಕ್ಕೆ ಹೋಗ್ತದೆ ಅಂತಾನೆ ಹೇಳ್ಬೋದು. ಈಗ ಫ್ಯಾಮಿಲಿ ಅವ್ರು ಯಾವತ್ತಿಗೂ ನಮ್ಮ ಜೊತೆ ಇದ್ದಾರೆ ಅಂತಂದರೆ ಯಾರಿಗೆ ತಾನೇ ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕಂತ ಹೇಳಿ ಒಂದು ಹುಮ್ಮಸ್ಸು ಬರಲ್ಲ, ನೀವೇ ಹೇಳಿ. ಈಗಾಗಲೇ ಪ್ರತಾಪ್ ಅವ್ರಿಗೂ ಕೂಡ ಈ ಒಂದು ಹುಮ್ಮಸ್ಸು ಬಂದಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತಾಗಿದೆ ಅಲ್ವಾ. ಸೊ ಅವರು ಇನ್ನು ಮುಂದೆ ತುಂಬ ಚೆನ್ನಾಗಿ ಆಡ್ತಾ ಹೋಗ್ತಾರೆ ಅಂತಾನೆ ಅನ್ಕೊಳ್ಬೋದು. ಸೊ ನೋಡೋಣ ಹೆಂಗೆ ಆಡ್ತಾರೆ ಅಂತ ಹೇಳಿ. ಈ ಒಂದು ಬಿಗ್ ಬಾಸ್ ಮನೆಯಿಂದ ಪ್ರತಿಯೊಬ್ಬರು ಕೂಡ ಒಂದೊಂದನ್ನು ಕಲಿತ್ಕೊಂತಾನೆ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಒಂದೊಂದು ಮೌಲ್ಯಗಳನ್ನು ಕೂಡ ಈ ಒಂದು ಬಿಗ್ ಬಾಸ್ ಎಲ್ರಿಗೂ ಕಲಿಸ್ತದೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ ಹೆಂಗೆ ಆಡ್ತಾರೋ ಅಂತ ಹೇಳಿ. ಬಟ್ ಈ ಒಂದು ನಿನ್ನೆ ಎಪಿಸೋಡ್ ನೋಡೋಕ್ಕಂತೂ 2 ಕಣ್ಣು ಸಾಲಿಲ್ಲ ಅಂತಾನೆ ಹೇಳ್ಬೋದು. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.